ಏನ್ ಚನ್ನರಾಯಪಟ್ಟಣ ತಾಲೂಕಲ್ಲಿ ಸರ್ಕಾರಿ ಕೆಲಸಕ್ಕೆ 20 ವರ್ಷದ ಹಿಂದೆ ಜಾಯಿನ್ ಆದವರು ಈ ಪುಣ್ಯಾತ್ಮಗೆ ರಿಟೈರ್ ಆಗೋದು ಇಲ್ಲ ಅಂತ ಬರ್ಕೊಟ್ಬಿಟ್ಟವ್ರೆ ಅಂತ ಕಾಣುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಜಿಲ್ಲಾಧಿಕಾರಿಗಳು ಈ ಸದರಿ ಪ್ರಕರಣವನ್ನ ತನಿಖೆ ಮಾಡೋದು, ಅವರ ಕೆಳ ಹಂತದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನೇಮಿಸಿರುವುದು 100% ಸತ್ಯ. ಮತ್ತೆ ಸಾಗುವಳಿಕೆ ಕೊಟ್ಟಿರೋದನ್ನ ಸಾಗುವಳಿಕೆ ಕೊಡಲಿಕ್ಕೆ ವಿಲೇಜ್ ಅಕೌಂಟೆಂಟ್ ಆರ್ ವರದಿ ಹಾಕಿದಾರಲ್ಲ ಪುಣ್ಯಾತ್ಮರು, ಇಲ್ಲೇ ನೋಡಿ ಈ ಪುಣ್ಯಾತ್ಮರನ್ನ ಇವರೆಲ್ಲರನ್ನ ತಕ್ಷಣ ಅಮಾನತುಗೊಳಿಸಬೇಕು. ಭ್ರಷ್ಟ ಸಿಬ್ಬಂದಿಗಳ ಪರವಾಗಿ ನಿಂತಿದ್ದೀರಾ ವೋಟ್ ಬ್ಯಾಂಕ್ ಮಾಡಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಈ ತಪ್ಪಿತಸ್ಥನಿಗೆ ಸಪೋರ್ಟ್ ಇದೆ, 100% ಸಪೋರ್ಟ್ ಇದೆ. ದಾಖಲೆ ಸಮೇತ ಪ್ರೂಫ್ ಮಾಡ್ತಾ ಇದ್ದೀನಿ ನಾನು. ನೋಡಿ 100% ಇದು ಒಂದೇ ಅಲ್ಲ, ಲೆಕ್ಕ ಕೊಟ್ಟವರು ಇನ್ನೂ ಲೆಕ್ಕ ಕೊಟ್ಟಿದ್ದಾರೆ ಅವರಿಗೆ. ಹಿಂದಿನ ವರ್ಷದಲ್ಲಿ ಅವರು ಇದೇ ಪ್ರಕರಣ ಇದೇ ತರದ ಇನ್ನೊಂದು ಪ್ರಕರಣದಲ್ಲಿ ವರ್ಗಾವಣೆ ಮಾಡಿದ್ದು. ಆದರೂ ಕೂಡ ಇದೇ ಎಂ.ಎಲ್.ಎ ಅವರ ಪರವಾಗಿ ಲೆಕ್ಕ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಬಡವರ ಬಂಧು ಅಂತ ಕರೆಯಬಹುದು ಜಿಲ್ಲಾಧಿಕಾರಿಗಳಿಗೆ. ಬಂಧುಗಳೇ, ತುಂಬಾ ಪ್ರಾಮಾಣಿಕರು, ಬಡವರು ಪರವಾಗಿದ್ದಾರೆ, ಸರ್ಕಾರ ಪರವಾಗಿದ್ದಾರೆ. ಈ ತರದವರಿಗೆ ನಾನು ಪ್ರಾಮಾಣಿಕ ಕನ್ನಡ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಸಿಂಗ್ ಅವರಿಗೆ ದಿನಾಂಕ 2/21/2024 ಡಾಕ್ಯುಮೆಂಟ್ ಸಮೇತ ದೂರು ಕೊಟ್ಟಿದ್ದೀನಿ. ಬಂಧುಗಳೇ, ಕೆಲ 20 ವರ್ಷಗಳ ಇತ್ತೀಚೆಗೆ ಏನು ಸರ್ಕಾರಿ ಅಧಿಕಾರಿಗಳು ಬಂದಿದ್ದಾರೋ, ಸಿಬ್ಬಂದಿಗಳು ಬಂದಿದ್ದಾರೋ, ಇವರೆಲ್ಲರೂ ಕೂಡ ಮನೆ ಆಸ್ತಿಯಾಗಿ ಮಾಡ್ಕೊಂಡು ಸರ್ಕಾರಿ ಆಸ್ತಿ ಎಲ್ಲ ಉಳ್ಳವರು ಪಾಲು ಮಾಡ್ತಾರೆ. ಬಂಧುಗಳೇ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಚೇರಿಯಲ್ಲಿ ಭೂ ಕಬಳಿಕೆಯ ತಾಣ ಎಂದು ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ವಿ. ಈ ಸಂಚಿಕೆಯಲ್ಲಿ ತೆರೆದಿಟ್ಟ ಭೂ ಕಬಳಿಕೆದಾರರ ಸತ್ಯ ಘಟನೆ ದಾಖಲೆ ಸಮೇತ ಇದರಲ್ಲಿ ಹೋಬಳಿಗಳ ಆರ್ಐ ಅಕ್ರಮ ವಿವರ, ಸರ್ಕಾರ ಜಾಗ ಗೋಮಾಳ ಸ್ಮಶಾನದ ಜಾಗ ಹೊತ್ತುವರಿ ತೆರವುಗೊಳಿಸದೇ ಇರುವುದನ್ನು ವಿರೋಧಿಸಿ ಹೋರಾಟಗಾರರು ಹಾಸನ ಜಿಲ್ಲಾ ಅಧಿಕಾರಿಗೆ ದೂರನ್ನ ಕೊಟ್ಟು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಅವರಿಗೆ ಶೀಘ್ರವೇ ಕ್ರಮ ವಹಿಸಲು ಪತ್ರ ಬರೆದಿದ್ರು ಮತ್ತು 5, 10, 20 ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದವರ ಬಗ್ಗೆ ಯಾವುದೇ ಕ್ರಮ ಜರುಗಿಸದೆ ತಹಶೀಲ್ದಾರ್ ಮತ್ತು ಜನಪ್ರತಿನಿಧಿಗಳು ಇವರ ಪರ ನಿಂತುಕೊಂಡಿದ್ದ ದಾಖಲೆ ಸಮೇತ ಹೋರಾಟಗಾರರ ಆಡಿಯೋ ವಿಡಿಯೋ ಬಯಲು. ನೇರ ದಿಟ್ಟ ಸತ್ಯ ಕಥೆ ನಮ್ಮ ಕರ್ನಾಟಕ ಸಂಚಾರಿ ಟಿವಿ. ವರದಿಗಾರ ಶಂಕರೇಗೌಡ, ಚನ್ನರಾಯಪಟ್ಟಣ. ಸರ್, ಇಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಲ್ಲಿ ನಮ್ಮ ಶ್ರೀನಿವಾಸ್ ಅವರನ್ನು ನಮಗೆ ಒಂದು ಕರೆ ಕೊಟ್ಟಿದ್ದಾರೆ. ಏನಂತ ಅವರ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಏನೋ ಒಂದು ಬೇನಮೆ ಒಂದು ಜಮೀನು, ಸರ್ಕಾರಿ ಜಮೀನನ್ನು ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಅವರಿಗೆ ಕೇಳಾದ್ರು ಏನಾದ್ರು ಪ್ರಾಬ್ಲಮ್ ಅಂತ ಕೇಳಿಲ್ಲ. ಸರ್, ಶ್ರೀನಿವಾಸ್ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ ಮಾತಾಡಿ. ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು. ನಾನು ಸುಮಾರು 24 ವರ್ಷದಿಂದ RTI ಕಾರ್ಯಕರ್ತನಾಗಿ, ಸಾಮಾಜಿಕ ಹೋರಾಟಗಾರನಾಗಿ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಘ ಸಂಸ್ಥೆಯನ್ನು ಓಪನ್ ಮಾಡ್ಕೊಂಡು ನಮ್ಮ ತಾಲೂಕಿನಲ್ಲಿ ನಡ್ತಾ ಇರ್ತಕ್ಕಂಥ ಕೆಲವು ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ಇವತ್ತಿನ ದಿನಗಳಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಏನಾಗ್ತಿದೆ ಅಂತ ಅಂದರೆ, ಸರ್ಕಾರಿ ಜಮೀನುಗಳೆಲ್ಲ ಮಾಯ ಆಗ್ತಾ ಇದ್ದಾವೆ. ಈ ಸರ್ಕಾರಿ ಜಮೀನುಗಳೆಲ್ಲ ಮಾಯ ಆಗ್ತಾ ಇರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಅಂದರೆ, ಕೆಲ 20 ವರ್ಷಗಳ ಇತ್ತೀಚೆಗೆ ಏನು ಸರ್ಕಾರಿ ಅಧಿಕಾರಿಗಳು ಬಂದಿದ್ದಾರೋ, ಸಿಬ್ಬಂದಿಗಳು ಬಂದಿದ್ದಾರೋ, ಇವರೆಲ್ಲರೂ ಕೂಡ ಅವ್ರ ಮನೆ ಆಸ್ತಿಯಾಗಿ ಮಾಡ್ಕೊಬಿಟ್ಟು ಸರ್ಕಾರಿ ಆಸ್ತಿ ಎಲ್ಲನೂ ಉಳ್ಳವರು ಪಾಲು ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಿ ಅಧಿಕಾರಿಗಳು, ಕೆಲ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಂತ ಅಂದ್ಬಿಟ್ಟು ಈ ಹೋರಾಟಗಾರರನ್ನ ಹತ್ತಿಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನವ್ರನ್ನ ಶರೀಕ್ ಮಾಡ್ಕೊಂಡು ಸುಳ್ಳು ಪ್ರಕರಣ ದಾಖಲಿಸುವ ಹುನ್ನಾರ ಮಾಡ್ತಾ ಇದ್ದಾರೆ. ಬಂಧುಗಳೇ, ಮತ್ತು ಇನ್ನೂ ಕೆಲವು ನನ್ನ ಮೇಲೇ 2 ಸುಳ್ಳು FIR ದಾಖಲೆ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಇತ್ತೀಚಿನ ನಡುವೆಯಲ್ಲಿ ಏನು ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ RI ಇದ್ದಾರೋ, ಈಗ ಹಾಲಿ ಈ ಪುಣ್ಯಾತ್ಮ ಸರ್ಕಾರಿ ಕೆಲಸಕ್ಕೆ ಅನುಕಂಪ ಆಧಾರದ ಮೇಲೆ, ಅವ್ರ ತಂದೆನೂ ಕೂಡ ಸರ್ಕಾರಿ ಕೆಲಸದಲ್ಲಿದ್ದರು, ಅವ್ರು ತೀರೋದ್ರು ಅಂದ್ಬಿಟ್ಟು ಅನುಕಂಪ ಆಧಾರದ ಮೇಲೆ ಸುಮಾರು 20 ವರ್ಷಗಳ ಹಿಂದೆ ಸರ್ಕಾರಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಬಂಧುಗಳೇ, ಏನು ಚನ್ನರಾಯಪಟ್ಟಣ ತಾಲೂಕಲ್ಲಿ ಸರ್ಕಾರಿ ಕೆಲಸಕ್ಕೆ 20 ವರ್ಷದ ಹಿಂದೆ ಜಾಯ್ನ್ ಆದರೂ ಈ ಪುಣ್ಯಾತ್ಮಗೆ ರಿಟೈರ್ಡ್ ಆಗೋದು ಇಲ್ಲೇ ಅಂತ ಬರ್ಕೊಟ್ಬಿಟ್ಟವ್ರೆ ಅಂತ ಕಾಣುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸ್ಬೇಕು ನೀವು.
ಒಬ್ಬ ಸರ್ಕಾರಿ ನೌಕರ ಒಂದು ಇಲಾಖೆಗೆ ಕೆಲಸಕ್ಕೆ ಸೇರ್ಕೊಂಡ್ರೆ ಅವನಿಗೆ 2 ವರ್ಷ, ಓವರ್ 3 ವರ್ಷ ಒಂದು ಇಲಾಖೆಯಲ್ಲಿ ಒಂದು ಕಸ್ಬಾ ವೃತ್ತದಲ್ಲಿ ಮಾಡೋಕ್ಕೆ ಕೆಲಸ ಅವಕಾಶ ಇದೆ ಒಂದು ಕಚೇರಿಲಿ. ಅವನ್ನ ವರ್ಗಾವಣೆ ಮಾಡಬೇಕು. ಆದರೆ 20 ವರ್ಷದಿಂದಲೂ ಕೂಡ ಒಂದೇ ಕಚೇರಿಲಿ ಬೀಡ್ಬಿಟ್ಟು ಅವನಿಗೆ ಇರೋ ಕಚೇರಿಯಲ್ಲಿ ಪದೋನ್ನತಿ ಮೇಲೆ ಪದೋನ್ನತಿ ಕೊಟ್ಟು ಹೈ ಹುದ್ದೆ ಕೂರಿಸ್ಕೊಂಡಿದ್ದಾರೆ. ಹೆಂಗೆ ಮಾಡಿದ್ದಾರೆ? ಸ್ಥಳೀಯ ಶಾಸಕರ ಬೆಂಬಲನೂ ಸಹ ಅವ್ರಿಗಿದೆ, ಅತಿ ಹೆಚ್ಚಿನ ರೀತಿಲಿ. ಯಾಕೆ? ಅವ್ರ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ, ಅವ್ರ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲ ಸರ್ಕಾರಿ ಸಿಬ್ಬಂದಿಗಳನ್ನ ಅವರು ಕೈವಶ ಮಾಡ್ಕೊಂಡಿದ್ದಾರೆ. ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡೋಕ್ಕೂ ಬಿಡಲ್ಲ. ವರ್ಗಾವಣೆ ನಾವು ಹೋರಾಟ ಮಾಡಿ ವರ್ಗಾವಣೆ ಮಾಡಿಸಿದ್ರೆ ಅವನ್ನ ಇಲ್ಲೇ ಉಳ್ಕೊಳ್ಳೋಕ್ಕೆ ಲೆಟ್ರ್ ಕೊಡ್ತಾರೆ. ಏನಂತ ಕೊಡ್ತಾರೆ ನೋಡಿ, ಏನು MR ಮಂಜುನಾಥ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ, ಸರ್ಕಾರಿ ಆಸ್ತಿ ಎಲ್ಲ ಉಳಿಸ್ತಾನೆ ಅಂತ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದಾರೆ ಬಂಧುಗಳೇ. ನೋಡಿ, ಈ ಲೆಟ್ರು ಈ ಥರ ಇದೆ. ಸರ್ಕಾರಿ ಆಸ್ತಿಯನ್ನು ನೋಡಿ, ಸ್ಥಳೀಯ ಶಾಸಕರು ಕೊಟ್ಟಿರೋದು. ಹೌದು, ಸ್ಥಳೀಯ ಶಾಸಕರಾದ CN ಬಾಲಕೃಷ್ಣ ಅವರು ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ರಾಜಸ್ವ ನಿರೀಕ್ಷಕ MR ಮಂಜುನಾಥ ಇವರನ್ನು ವರ್ಗಾವಣೆಗೊಳಿಸಿರುವ ವಿಚಾರಣೆಗೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ರಾಜಸ್ವ ನಿರೀಕ್ಷಕರಾದ ಶ್ರೀ MR ಮಂಜುನಾಥ ಇವರು ಕಸ್ಬಾ ಹೋಬಳಿ ಪ್ರಭಾರ ಪಡೆದ ದಿನದಿಂದಲೂ ಉತ್ತಮವಾಗಿ ಸರ್ಕಾರಿ ಕೆಲಸ ನಿರ್ವಹಿಸುತ್ತಿದ್ದು ಸರ್ಕಾರಿ ಜಮೀನನ್ನು ಸಂರಕ್ಷಿಸಿ ಭೂಗಳ್ಳರ ಪಾಲಾಗದಂತೆ ಉತ್ತಮವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಈ ಉದ್ದೇಶದಿಂದ ಅನ್ಯ ವ್ಯಕ್ತಿಗಳು ಅನ್ಯ ಮಾರ್ಗವಾಗಿ ಸದರಿಯವರ ಮೇಲೆ ದೂರು ಅರ್ಜಿಗಳನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ಗೀತಾ ಅವರು ರಾಜಸ್ವ ನಿರೀಕ್ಷಕರ ವಿರುದ್ಧ ಪರಿಶೀಲಿಸದೆ ದೂರು ವರದಿಯನ್ನು ಸಲ್ಲಿಸಿರುವುದು ಪೂರ್ವಗ್ರಹ ಪೀಡಿತವಾಗಿರುತ್ತದೆ. ಆದ್ದರಿಂದ ಸದರಿಯವರ ವರ್ಗಾವಣೆಯನ್ನು ಕೂಡಲೇ ರದ್ದುಪಡಿಸಿ ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಮುಂದುವರಿಸುವಂತೆ ಆದೇಶ ಮಾಡಿಕೊಡಬೇಕೆಂದು ವಿನಂತಿ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಬಾಲಕೃಷ್ಣ ಅವರು ಲೆಟರ್ ಕೊಡ್ತಾರೆ, ಸ್ಥಳೀಯ ಶಾಸಕರು. ಆದರೆ ಇದೇ MR ಮಂಜುನಾಥ ಸರ್ಕಾರಿ ಆಸ್ತಿಯ ಕಾಪಾಡಬೇಕಾದಂತನು ಸ್ಥಳೀಯ ಶಾಸಕರು ಒಂದು ಪರವಾಗಿ ಲೆಟರ್ ಕೊಟ್ಟಿರೋಂಥವ್ರು ನೋಡಿ ಬಂಧುಗಳೇ. MR ಮಂಜುನಾಥ 2003-4ರಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಒಂಟಿಗುಡ್ಡ ಕಾವಲು ಗ್ರಾಮದಲ್ಲಿ 2 ಎಕರೆ 20 ಗುಂಟೆಯ ಅಕ್ರಮವಾಗಿ ಸಾಗುವಳಿ ಚೀಟಿ ಪಡೆದಿದ್ದಾರೆ ಬಂಧುಗಳೇ. ನೋಡಿ, ಒಬ್ಬ ಸರ್ಕಾರಿ ನೌಕರ ಆಗಿ, ಅವ್ರ ತಂದೆನೂ ಕೂಡ ಸರ್ಕಾರಿ ನೌಕರ ಆಗಿ, ಕೋಟಿಗಟ್ಟಲೆ ಬೆಲೆ ಮಾಡುವ ಬಂಗ್ಲೆಗಳಿದ್ರು ಕೂಡ, ಕಾರು ಬಂಗ್ಲೆ ಇದ್ರು ಕೂಡ ಬಡವರು ಕೊಡಬೇಕು ಲೆಕ್ಕಾಚಾರ. ಒಬ್ಬ ಸರ್ಕಾರಿ ನೌಕರ 2 ಎಕರೆ 20 ಗುಂಟೆ ಜಮೀನ ಸಾಗುವಳಿ ಚೀಟಿ ಮಾಡ್ಕೊಂಡ್ರದು ಇದು ಕಾನೂನು ಬಾಹಿರ ಅಲ್ವಾ ಬಂಧುಗಳೇ? ನೋಡಿ, ಇದು ಸಾಗುವಳಿ ಚೀಟಿ. ಇವರು ಸರ್ಕಾರಕ್ಕೆ ನೋಡಿ ಸಾಗುವಳಿ ಚೀಟಿ ತಗೊಂಡ್ರತ್ತಿ. ಇದು 2 ಎಕರೆ 20 ಗುಂಟೆ ಸಾಗುವಳಿ ಚೀಟಿ ಮುಂದೆ ಮಾಡಿರೋದು. ಅವರು ಸರ್ಕಾರಕ್ಕೆ ಹಣ ಕಟ್ಟಿದ್ದೀವಿ ಅಂತ ರಸೀದಿ, ಇದು ನಕಲಿನ ಒರಿಜಿನಲ್ ಗೊತ್ತಿಲ್ಲ, ದಾಖಲೆ ಸಿಕ್ಕಿದೆ ಬಂಧುಗಳು, ತಾಲೂಕು ಕಚೇರಿಯಿಂದ ಪಡೆದಿರೋಂಥದ್ದು ನಾನು. ಇದಾದ್ಮೇಲೆ ಇದು 53 ಅರ್ಜಿ ಹಾಕಿದ್ದೀವಿ ಅಂತವ. ಇದಾದ್ಮೇಲೆ ಪುಣ್ಯಾತ್ಮರು, ಸರ್ವೆ ಇಲಾಖೆಯರು, ವಿಲೇಜ್ ಅಕೌಂಟ್ರು, ಇಂದಿನ RI, ತಹಸೀಲ್ದಾರು ಎಲ್ಲ ನಕಾಸೆ ಹೊರಡಿಸ್ಕೊಟ್ಟಿದ್ದಾರೆ. ಒಂಟಿಗುಡ್ಡ ಕಾವಲು ಗ್ರಾಮ ಸರ್ವೆ ನಂಬರ್ 1/9ರಲ್ಲಿ MR ಮಂಜುನಾಥ ಬಿನ್ ರಂಗೇಗೌಡ ಅನ್ನೋರಿಗೆ 2 ಎಕರೆ 20 ಗುಂಟೆ ಸಾಗುವಳಿ ಚೀಟಿಯ ಮಾಡಿ ಕೊಟ್ಟಿದ್ದಾರೆ ಬಂಧುಗಳೇ. ದಾಖಲೆ ಸಮೇತ ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದೆ ಬಂಧುಗಳೇ. ಈಗ ನೀವಿದು ಜಿಲ್ಲಾ DC ಅವರಿಗೆ ಏನಾದ್ರು ಪತ್ರ ಬರ್ತೀರಾ? ನೋಡಿ, ಇಷ್ಟೆಲ್ಲ ದಾಖಲಾತಿ ಆಧಾರಗಳ ಸಮೇತ 21/2/2024ರಂದು ಹಾಸನ ಖಡಕ್ ಜಿಲ್ಲಾಧಿಕಾರಿಗಳಾದ ಬಡವರ ಬಂಧು ಅಂತಲೇ ಕರಿಬೋದು ಜಿಲ್ಲಾಧಿಕಾರಿಗಳಿಗೆ ಈಗಿರೋರಿಗೆ ಬಂಧುಗಳೇ. ತುಂಬ ಪ್ರಾಮಾಣಿಕರವರು, ಬಡವ್ರ ಪರವಾಗಿದ್ದಾರೆ, ಸರ್ಕಾರದ ಪರವಾಗಿದ್ದಾರೆ. ಈ ಥರದವ್ರಿಗೆ ನಾನು ಪ್ರಾಮಾಣಿಕ ಖಡಕ್ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಸೀರ್ ಅವರಿಗೆ ದಿನಾಂಕ 21/2/2024ರಂದು ಡಾಕ್ಯುಮೆಂಟ್ ಸಮೇತ ದೂರು ಕೊಟ್ಟಿದ್ದೀನಿ ಬಂಧುಗಳೇ. ನೋಡಿ, ಜಿಲ್ಲಾಧಿಕಾರಿಗಳು ಈ ಸದರಿ ಪ್ರಕರಣವನ್ನು ತನಿಖೆ ಮಾಡಲು ಅವರ ಕೆಳ ಹಂತದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನೇಮಿಸಿರುವುದು 100ಕ್ಕೆ 100% ಸತ್ಯ. ಆದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ ಕೆಲ ಅಕ್ರಮ ಭ್ರಷ್ಟಾಚಾರ ಕೆಲ ಸರ್ಕಾರಿ ಸಿಬ್ಬಂದಿಗಳಿಂದಲೇ ನಡೀತಾ ಇದೆ ಬಂಧುಗಳೇ. ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಕೂಡ ಇದುವರೆಗೂ ಕೂಡ ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡಿಲ್ಲ. ಯಾಕೆ ಮಾಡಿಲ್ಲ?
ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು? ನೋಡಿ 21/2/2024 ಕೊಟ್ಟಿರೋದು. ಇವಾಗ 6ನೇ ತಿಂಗಳು. ಎಷ್ಟು ತಿಂಗಳಾಯ್ತು? 4 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ? ಇಂಥ ಗಂಭೀರವಾದ ಪ್ರಕರಣವನ್ನ ಇಮ್ಮಿಡಿಯೇಟ್ ಸುಮೋಟೋ ಕೇಸ್ ಆಗಿ ದಾಖಲೆ ಮಾಡ್ಕೊಂಡು ಇದ್ರಲ್ಲಿ ತಪ್ಪಿತಸ್ಥ ಏನು ಸರ್ಕಾರಿ ನೌಕರ ಇದ್ದಾನೆ 2 ಎಕರೆ 20 ಗುಂಟೆ ಸಾಗುವಳಿ ಚೀಟಿ ತಗೊಂಡ್ರನ್ನ ಮತ್ತೆ ಸಾಗುವಳಿ ಚೀಟಿ ಕೊಟ್ಟಿರೋರ್ನ ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ವಿಲೇಜ್ ಅಕೌಂಟೆಂಟ್ RI ವರದಿ ಹಾಕಿದಾರಲ್ಲ ಪುಣ್ಯಾತ್ಮರು, ಇಲ್ಲೈತ್ ನೋಡಿ ಇದರಲ್ಲಿ. ಈ ಪುಣ್ಯಾತ್ಮರನ್ನ ಇವರೆಲ್ಲರನ್ನು ತಕ್ಷಣ ಅಮಾನತುಗೊಳಿಸ್ಬೇಕು. ಅಮಾನತುಗೊಳಿಸಿ ಸುಮೋಟೋ ಕೇಸ್ ಆಗಿ ಪ್ರಕರಣ ದಾಖಲಿಸಿಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಮಗ್ರ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕಠಿಣ ಶಿಕ್ಷೆ ಬೀಳುಪಡಿಸಿ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದ್ರೆ ಮಾತ್ರ ಸರ್ಕಾರಿ ಜಮೀನುಗಳು, ಸರ್ಕಾರಿ ಕೆರೆ, ಕಟ್ಟೆ, ಗುಂಟೋಪು, ಅರಣ್ಯ ಸರ್ಕಾರಕ್ಕೆ ಉಳಿತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಬೆಂಬಲ ಮಾಡಲಿಕ್ಕೆ ಹಿಂದೆಗಡೆ ಯಾರ ಸಪೋರ್ಟ್ ಇದೆ ಅವರಿಗೆ? 100% ಏನು ಈ ಭ್ರಷ್ಟ ಸಿಬ್ಬಂದಿಗಳಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರೋರಿಗೆ, ಅಥವಾ ಇನ್ನೂ ಕೆಲವು ಪ್ರಕರಣಗಳಿದಾವೆ ನನ್ನ ತಾಲೂಕಲ್ಲಿ ಸರ್ಕಾರಿ ಆಸ್ತಿಯ ಇನ್ನೂ ಕೆಲವು ಉಳ್ಳವರಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಸುಳ್ಳು ರೆಕಾರ್ಡ್ ತಯಾರಿಸಿ ಕೊಟ್ಟಿರ್ತಕ್ಕಂಥ ಇನ್ನೂ ಹಲವಾರು ಪ್ರಕರಣಗಳಿದಾವೆ. ಮುಂದಿನ ದಿನಗಳಲ್ಲಿ ಅವನ್ನೂ ಕೂಡ ದಾಖಲೆ ಸಮೇತ ಆಧಾರಪಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಮಾಡಿರೋ ತಪ್ಪಿಗೆ ಸ್ಥಳೀಯ ಶಾಸಕರೇ ನೇರವಾಗಿ ಕಂಡು ಬರ್ತಾರಲ್ಲ, ಅವ್ನು ತುಂಬಾ ಉತ್ತಮ ಅಂತ ರಿಪೋರ್ಟ್ ಕೊಟ್ಟಾರಲ್ಲ, ತುಂಬಾ ಉತ್ತಮ ಅನ್ನೋದಕ್ಕೆ ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದೀನಲ್ಲ. ಮಾನ್ಯ ಜನಪ್ರಿಯ ಶಾಸಕರು ಅಂತ ಏನು ಹೆಸರಾಗಿದ್ದಾರ, ನೀವು ರೈತರ ಪರವಾಗಿ ಕಾಳಜಿ ಇದ್ರೆ ನಿಮ್ಗೆ ಈ ಸರ್ಕಾರಿ ಸೇವೆ ಏನು ಲಪ್ಟಾಯಿಸಿದನಲ್ಲ, ಇವನನ್ನ 20 ವರ್ಷದಿಂದ ಇದೇ ತಾಲೂಕಲ್ಲಿ ಬೀಡ್ಬಿಟ್ಟದಲ್ಲ, ಇವನನ್ನ ನೀವೇ ಈ ಚನ್ನರಾಯಪಟ್ಟಣ ತಾಲೂಕಿನಿಂದ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡಿಸಿದ್ರೆ ಈ ಪ್ರಕರಣದಲ್ಲಿ ನೀವು ಕೂಡ ನಮ್ಗೆ ಬೆಂಬಲ ಸೂಚಿಸಿದ್ರು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಅಂತ ಅಂದ್ರೆ ಭ್ರಷ್ಟ ಸಿಬ್ಬಂದಿಗಳ ಪರವಾಗಿ ನೀವು ನಿಂತಿದ್ದೀರಾ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಬಂದು ಹಾಗಾದ್ರೆ ನೀವು ಹೇಳ್ತಾ ಇರೋದು ಅಂದ್ರೆ ಈ ತಪ್ಪಿಸ್ತನಿಗೆ ಇವರ ಯಾರು MLA ಅವರ ಸಪೋರ್ಟ್ ಇದೆ? 100% ಸಪೋರ್ಟ್ ಇದೆ, ದಾಖಲೆ ಸಮೇತ ಪ್ರೂಫ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ 100%. ಇದು ಒಂದೇ ಅಲ್ಲ ಲೆಟರ್ ಕೊಟ್ಟಿರೋದವರು, ಇನ್ನೂ ಲೆಟರ್ ಕೊಟ್ಟಿರೋದಿದೆ ಅವ್ರಿಗೆ. ಇನ್ನೂ ಕಳೆದ ಹಿಂದಿನ ವರ್ಷದಲ್ಲಿ ಅವ್ರನ್ನ ಇದೇ ಪ್ರಕರಣ, ಇದೇ ತರದ ಇನ್ನೊಂದು ಪ್ರಕರಣದಲ್ಲಿ ವರ್ಗಾವಣೆ ಮಾಡಿಸಿದ್ದು. ಆಗ್ಲೂ ಕೂಡ ಇದೇ MLA ಅವರು ಅವ್ರ ಪರವಾಗಿ ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ಇವ್ರು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರು ಚನ್ನರಾಯಪಟ್ಟಣ ತಾಲೂಕಿಗೆ ನೇಮಿಸ್ಕೊಡಿ ಅಂತ. ಇದ್ರ ಅರ್ಥ ಏನು? ಸರ್ಕಾರಿ ಆಸ್ತಿಗಳನ್ನು ಲಪ್ಟಾಯಿಸಕ್ಕೋಸ್ಕರ ಇವ್ರನ್ನ ನಾನೇ ಬಿಟ್ಕೊಂಡಿದ್ದೀನಿ ಅಂತ ಅರ್ಥ ತಾನೇ ಇದು? ಹಗಲು ಕಂಡು ಬಾವಿಗೆ ರಾತ್ರಿ ಹೊತ್ತು ಹೋಗಿ ಬಿದ್ದಂಗೆ ಆಗಿಲ್ವಾ? ಯೋಚನೆ ಮಾಡಿ. ಇಲ್ಲಿ ಬಡವ್ರಿಗೊಂದು ನ್ಯಾಯ, ಉಳ್ಳವ್ರಿಗೊಂದು ನ್ಯಾಯ, ಸರ್ಕಾರಿ ಅಧಿಕಾರಿ ನೌಕರಿಗೊಂದು ನ್ಯಾಯ ಈ ಚನ್ನರಾಯಪಟ್ಟಣ ತಾಲೂಕಲ್ಲಿ ಐತೆ. ಹೋರಾಟಗಾರ ಯಾರಿರ್ತಾರೆ, RTI ಅರ್ಜಿ ಯಾರಿರ್ತಾರೆ ಅಂಥವ್ರ ಮೇಲೆಲ್ಲ ಕೇಸ್ ಹಾಕಿ ನಾವಿದ್ದೀವಿ, ನಾವು ನಿಮ್ ಬೆಂಬಲವಾಗಿದ್ದೀವಿ ಅಂತ ಪ್ರಭಾವಿ ಬಲಾಢ್ಯ ರಾಜಕಾರಣಿಗಳು ಕೂಡ ಹಿನ್ನೆಲೆಯಾಗಿ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಾವು ಸಮಾಜದ ಮುಂದೆ ಇಡ್ತೀವಿ. ದಾಖಲೆ ಇದೆಯಲ್ಲ. ಇದು ಏನು ಸರ್ಕಾರಿ ಜಮೀನ ಸಂರಕ್ಷಣೆ ಮಾಡೋದ್ರಲ್ಲಿ ತುಂಬಾ ರುಸುಮ ಅಂತ ಕೊಟ್ಟವರಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ. ನೋಡಿ, ನೀವು ಸರ್ಕಾರಿ ನೌಕರ ತುಂಬಾ ಚೆನ್ನಾಗಿ ಸರ್ಕಾರಿ ಆಸ್ತಿಯ ಕಾಪಾಡ್ತಾನೆ ಅಂತ ನೀವು ಹೇಳ್ತಾ ಇದ್ರಲ್ಲ, ನೋಡಿ ಸ್ವಾಮಿ, ಇದರಲ್ಲಿ ಎಷ್ಟು 2 ಎಕರೆ 20 ಗುಂಟೆ ಗೋಲ್ಮಾಲ್ ಮಾಡ್ಕೊಂಡು ಅವನ ಹೆಸರು ಸಾಗುವಳಿ ಚೀಟಿ ತಗೊಂಡಿದ್ದಾನಲ್ಲ, ಇದ್ರಲ್ಲಿ ನಿಮ್ಗೂ ಏನಾರ ಪಾತ್ರ ಇದೆಯಾ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ. ಬಂಧುಗಳೇ, ಇಂಥ ಪ್ರಕರಣಗಳು ಚನ್ನರಾಯಪಟ್ಟಣ ತಾಲೂಕು ಕಚೇರಿಲಿ ಹಲವಾರು ನಡೆದಿದ್ದಾವೆ. ಹಲವಾರು ಸಾಗುವಳಿ ಚೀಟಿ ಕೊಟ್ಟರವು ಕೂಡ ನನ್ನ ದಾಖಲೆ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಾಜರುಪಡಿಸ್ತೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಮೀಡಿಯಾ ಲೈವ್ ಕರೆದ್ರೆ ಡಾಕ್ಯುಮೆಂಟ್ ಸಮೇತ ಕೂತ್ಕೊಂಡು ಲೈವ್ ಅಲ್ಲಿ ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಈ ಮುಖಾಂತರ ವಾಹಿನಿ ಏನು ಕರ್ನಾಟಕ ಸಂಚಾರಿ ಸುದ್ದಿವಾಹಿನಿಯ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸರ್ಕಾರ ಜಾಗ ಅರೋಹರ. ವೀಕ್ಷಿಸಿ ಕರ್ನಾಟಕ ಸಂಚಾರಿ ಟಿವಿ.